ವೀಕ್ಷಕರೇ, ಮಹಾಶಿವರಾತ್ರಿ ಹಿಂದೂಗಳ ಪವಿತ್ರ ಹಬ್ಬ. ಇದನ್ನ ಪಾಲ್ಗುಣ ಮಾಸದ 14ನೇ ರಾತ್ರಿ ಆಚರಿಸ್ತಾರ. ಈ ದಿನ ಏನು ಮಾಡ್ತಾರ, ಭಕ್ತರು ಉಪವಾಸ ಮತ್ತು ಶಿವನ ಪೂಜೆ ಮಾಡಿ ರಾತ್ರಿ ಇಡೀ ಕೂಡ ಜಾಗರಣೆ ಮಾಡ್ತಾರ. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿ. ಶಿವರಾತ್ರಿಯನ್ನು ಶಿವನ ಆಶೀರ್ವಾದ ಪಡೆಯಲು ಪವಿತ್ರ ಸ್ತೋತ್ರಗಳನ್ನು ಪಠಿಸುವ ಅತ್ಯಂತ ಮಂಗಳ ರಾತ್ರಿ ಅಂತ ಹೇಳ್ತಾರ. ಹಾಗಿದ್ರೆ ಈ ವರ್ಷ ಮಹಾಶಿವರಾತ್ರಿ ಯಾವಾಗ ಆಚರಣೆ ಮಾಡಲಾಗುತ್ತೆ, ಪೂಜಾ ಸಮಯ ಏನು, ಉಪವಾಸದ ನಿಯಮಗಳೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಮತ್ತಷ್ಟು ಮಾಹಿತಿ ತಿಳಿಸಲು ಬೆಂಬಲ ನೀಡಿ ಅಂತ ಹೇಳ್ತಾ ಇಂದಿನ ವಿಷಯಕ್ಕೆ ಬರೋಣ. ವೀಕ್ಷಕರೇ, ಈ ವರ್ಷ ಪವಿತ್ರ ಮಹಾಶಿವರಾತ್ರಿಯನ್ನು ಬರುವ ಫೆಬ್ರವರಿ 26ರಂದು ಆಚರಿಸ್ತಾರೆ. ಆದರೆ ಮಹಾಶಿವರಾತ್ರಿ ಪೂಜಾ ಸಮಯಗಳು ಬೇರೆ ಬೇರೆ ಸ್ಥಳಗಳಿಗೆ ಬೇರೆ ಬೇರೆ ಆಗಿರ್ತಾವ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲಿ ಈ ಮಹಾಶಿವರಾತ್ರಿಯನ್ನು ಈ ಮುಂದಿನ ಮಾಹಿತಿಯಂತೆ ಆಚರಣೆ ಮಾಡ್ತಾರೆ. ವೀಕ್ಷಕರೇ, ಮಹಾಶಿವರಾತ್ರಿ 2025 ಪೂಜಾ ಸಮಯ ನೋಡೋದಾದರೆ ಫೆಬ್ರವರಿ 26ರಂದು ರಾತ್ರಿ ಮೊದಲ ಪ್ರಹಾರ ಪೂಜೆ ಮಾಡ್ತಾರ. ಇದರ ಸಮಯ ನೋಡೋದಾದರೆ ರಾತ್ರಿ 6:42 9:47 ಅದೇ ಫೆಬ್ರವರಿ 26ರಂದು ರಾತ್ರಿ 2ನೇ ಪ್ರಹಾರ ಪೂಜೆ ಮಾಡಲಾಗುತ್ತೆ. ಇದರ ಸಮಯ ನೋಡೋದಾದರೆ ರಾತ್ರಿ 9:47 ಬೆಳಗ್ಗೆ 12:51 ಇನ್ನು ಫೆಬ್ರವರಿ 27ರಂದು 3ನೇ ಪ್ರಹಾರ ಪೂಜೆ ಮಾಡಲಾಗುತ್ತೆ. ಇದರ ಸಮಯ ನೋಡೋದಾದರೆ ಬೆಳಗ್ಗೆ 12:51 3:55 ಫೆಬ್ರವರಿ 27ರಂದು 4ನೇ ಪ್ರಹಾರ ಪೂಜೆಯನ್ನು ಮಾಡಲಾಗುತ್ತೆ. ಇದರ ಸಮಯ ನೋಡೋದಾದರೆ ಬೆಳಗ್ಗೆ 3:55 ಬೆಳಗ್ಗೆ 6:59 ವೀಕ್ಷಕರೇ, ಫೆಬ್ರವರಿ 27ರಂದು ಶಿವರಾತ್ರಿ ಪಾರಣ ಸಮಯ ಬೆಳಗ್ಗೆ 6:59 ಬೆಳಗ್ಗೆ 8:54 ಇನ್ನು ಚತುರ್ದಶಿ ತಿಥಿ ಪ್ರಾರಂಭವಾಗುವುದು 2025 ಫೆಬ್ರವರಿ 26 ಬೆಳಗ್ಗೆ 11:08 ಚತುರ್ದಶಿ ತಿಥಿ ಕೊನೆಗೊಳ್ಳುವುದು ಯಾವಾಗ ಅಂದರೆ 2025 ಫೆಬ್ರವರಿ 27ರಂದು ಬೆಳಗ್ಗೆ 8:54 ಇನ್ನು ಶಿವರಾತ್ರಿಯಂದು ಮಾಡುವ ಉಪವಾಸಕ್ಕೆ ಏನೆಲ್ಲ ನಿಯಮಗಳಿವೆ ಅಂತ ನೋಡೋದಾದರೆ, ಮಹಾಶಿವರಾತ್ರಿಯಂದು ಉಪವಾಸ ಆತ್ಮವನ್ನು ಶುದ್ಧೀಕರಿಸುತ್ತದೆ ಎಂಬ ನಂಬಿಕೆ ಇದೆ. ಹೀಗಾಗಿ ಶಿವನ ಭಕ್ತರು ಈ ದಿನ ಉಪವಾಸವನ್ನು ಮಾಡುವ ಮೂಲಕ ಶಿವನ ಕೃಪೆಗೆ ಪಾತ್ರರಾಗ್ತಾರ. ಅಂದು ಭಕ್ತರು ಕಟ್ಟುನಿಟ್ಟಾದ ಉಪವಾಸವನ್ನು ಮಾಡ್ತಾ ಇದ್ರು. ಕೆಲವು ಭಕ್ತರು ನೀರಿಲ್ಲದೆ ಉಪವಾಸ ಆಚರಿಸ್ತಾರೆ. ಇನ್ನು ಕೆಲವರು ಹಣ್ಣುಗಳು ಮತ್ತು ಹಾಲನ್ನು ಸೇವಿಸ್ತಾರೆ. ಈ ದಿನ ಮದ್ಯ ಮಾಂಸಾಹಾರವನ್ನು ತಪ್ಪಿಸಲೇಬೇಕು. ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಸೇವಿಸಬಾರದು. ಭಕ್ತರು ಶಿವನಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಮರುದಿನ ಬೆಳಗ್ಗೆ ಉಪವಾಸವನ್ನು ಬಿಡಲಾಗುತ್ತದೆ. ವೀಕ್ಷಕರೇ, ನೋಡಿದ್ರಲ್ಲ, ಈ ವರ್ಷದ ಶಿವರಾತ್ರಿಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ, ಉಪವಾಸವನ್ನು ಹೇಗೆ ಮಾಡಬೇಕು ಅಂತ. ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಉಪಯುಕ್ತವಾಗುವ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಜೊತೆಗೆ ಓಂ ನಮಃ ಶಿವಾಯ ಎಂದು ಕಾಮೆಂಟ್ನಲ್ಲಿ ಬರೆದು ವಿಡಿಯೋವನ್ನು ಶೇರ್ ಮಾಡಿ. ನಮಸ್ಕಾರ.